ನಾನು ನೀನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ಇಡೀ ಜಗತ್ಗೆ ಗೊತ್ತು. ನಾವಿಬ್ರು ಕಾಲೇಜ್ ನಲ್ಲಿ ಇದ್ದಾಗ ಒಂದೇ ಬೆಂಚ್ ನಲ್ಲಿ ಕೂತ್ಕೊಳ್ತಿದ್ವಿ, ಒಂದೇ ರೂಮ್ ನಲ್ಲಿ 1/2 ಕಾಫಿ ಕುಡಿತಿದ್ವಿ. ಯಾಕೆ ಪುಟ್ಟಿ ಕಾಫಿ ಕುಡಿಯಕ್ ದುಡ್ಡಿರ್ಲಿಲ್ವಾ? ಅಲ್ಲೂ ಡೋಂಟ್ ಟಾಕ್ ರಮೇಶ್, ನಾವಿಬ್ರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ 1/2 ಕಾಫಿ ಕುಡಿತಾ ಇದ್ವಿ. ಜಾಜಿ, ನಿನ್ ಮದ್ವೆ ಆದ್ಮೇಲೆ ನನ್ ಮದ್ವೆ ಆಯ್ತು. ನಿನ್ಗಂತೂ ನೀನ್ ಅನ್ಕೊಂಡಂಗೆ ಗಂಡ್ ಸಿಗ್ಲಿಲ್ಲ, ನನ್ ಗಂಡ್ ಹುಡ್ಕಿದ್ ನೀನೆ. ಜೀವರಾಜ್ ತುಂಬಾ ಒಳ್ಳೆನು, ನಿನ್ ಜೀವ ಕೊಡ್ತಾನೆ ಅಂತ ಹೇಳ್ದೆ, ಆದ್ರೆ ಇವತ್ತವರೆಗೂ ಹಾಗಾಗ್ಲೇ ಇಲ್ಲ. ಇದುವರೆಗೂ ಜೀವ ಬಿಡ್ಲೇ ಇಲ್ವಾ? ಮೋಹಿನಿ, ಯಾಕೆ ಜೀವರಾಜ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಅಯ್ಯೋ, ಸಿಕ್ಕಾಪಟ್ಟೆ ಕಿರಿಕ್ ಪಾರ್ಟಿ ಅಪ್ಪ, ಅದಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದೆ. ಏನಮ್ಮ ಗಂಡನ್ ಬಿಟ್ಟು ಬಂದವಳೆ? ನನ್ ಗಂಡನ್ ಬಿಟ್ಟು ಬಂದಿಲ್ಲ, ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಅಷ್ಟೇ. ಒಳ್ಳೆ ಹಚ್ಚಿದ ಮೇಲೆ ಬೆಂಕಿ ಉಳಿದೇ ಇರುತ್ತಾ? ನೋಡಮ್ಮ, ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇಲ್ಲಲ್ಲ, ಹೆಂಡತಿ ಸರಿ ಇದ್ರೆ ಗಂಡ ಸರಿ ಇಲ್ಲಲ್ಲ. ನಮ್ಮ ಮನೇಲೂ ಇದೇ ಪರಿಸ್ಥಿತಿ. ಇಲ್ಲಿ ನನ್ ಸೊತ್ತ ಸರಿ ಇಲ್ಲ. ಮೋಹಿನಿ ನನ್ ಕ್ಲೋಸ್ ಫ್ರೆಂಡು. ಅವತ್ತೇ ಹೇಳಿದ್ರಲ್ರಿ. ನೋಡಿ ಅಭಿ, ಅವಳು ಡಲ್ ಆಗಿರೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ಅದಕ್ಕೆ ನೀವು ಅವಳ ಜೀವನದಲ್ಲಿ ಹುರುಪು ಉತ್ಸಾಹನ ತುಂಬಬೇಕು. ಬಂತೀನಿ ಇವ್ರೆ, ನಾವಿಷ್ಟ ಹೇಳಿದ್ರಲ್ಲ, ಸಾಕು ಬಿಡ್ರಿ. ಈ ಕ್ಷಣದಿಂದ ನನಗೆ ನೀವು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಭಿ ಡೋಂಟ್ ಟಾಕ್ ರಮೇಶ್, ಹಾಗಂತ ನೀವೇನಾದ್ರೂ ಟಚ್ಚಿದ್ರು ಎಲ್ಲ ಕಟ್ ಮಾಡ್ಬಿಡ್ತೀನಿ. ನಾನ್ ಹೇಳಿದ್ದು ಮೋಹಿನಿ ಜೊತೆ ಟಾಕ್ ಮಾಡಿ, ಅವಳ ಗಂಡನ ಜೊತೆ ಟಾಕ್ ಮಾಡಿ, ಅವರಿಬ್ಬರ ಸಂಸಾರನ ಸರಿ ಮಾಡಿ ಅಂತ. ಅನ್ಯರ ಸಂಸಾರವನ್ನು ಸರಿಪಡಿಸೋದ್ರಿಂದ ನಮಗೆ ಬರೋ ಭಾಗ್ಯನಾದ್ರೂ ಏನು? ಅವರಿಬ್ರು ಸಂಸಾರ ಯಾವತ್ ಸರಿ ಹೋಗುತ್ತೋ ಅವತ್ತೇ ನಮ್ಮಿಬ್ರು ಸಂಸಾರ ನೆಟ್ಟಗಾಗತ್ತೆ. ಮೋಹಿನಿ, ಮೊನ್ನೆ ನಮ್ಮ ಮರಿಮೇಳಿಯಿಂದ ನನ್ನ ಒಬ್ಬ ಹಳೆ ಸ್ನೇಹಿತ ಒಂದು ಮಿಸ್ ಕಾಲ್ ಕೊಟ್ಟಿದ್ದೆ. ಏನೋ ಪಾಪ ಅಪರೂಪಕ್ಕೆ ಒಂದು ಮಿಸ್ ಕಾಲ್ ಕೊಟ್ಟವನಲ್ಲ ಅಂತ ನಾನು ಈ ಕಡೆಯಿಂದ ದುಡ್ಡು ಮಾಡ್ಕೊಂಡು ಫೋನ್ ಮಾಡಿದ್ರೆ ಏನ್ ಕೇಳ್ಬೇಕು ಗೊತ್ತೇ? ಗೆಳೆಯ, ಈ ತೆಂಗಿನಕಾಯಿ ಹೊಡೆದ್ರೆ ಅದ್ರೊಳಗಡೆ ಲಿಂಬೆಣ್ಣೆ ಸಿಕ್ಕುತ್ತಾ ಅಂತ. ಅದಕ್ಕೆ ನನಗೆ ಸಿಟ್ಟು ಬಂತು ನೋಡು. ನೀನು ಹೊಡೆದ್ ನೋಡಲೇ, ಅದ್ರಲ್ಲಿ ತೆಂಗಿನಕಾಯಿ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟೆ. ನಿಜಾನಾ? ಅಬೇ, ನೀನು ನಗಲಿ ಅಂತ ಈ ತರ ಕತೆ ಕಟ್ಟಿ ಹೇಳಿದೆ, ನಗ ಬಂತಲ್ವಾ? ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಾ. ಏನ ಚಕ್ಕಂದ ಆಡ್ತಿರೋದು ನೀನು? ರೇ ಮಿಸ್ಟರ್, ಸ್ವಲ್ಪ ಈ ಕಡೆ ಬನ್ರಿ. ನಾವಿಲ್ಲಿ ಚಕ್ಕಂದನೂ ಆಡ್ತಾ ಇಲ್ಲ, ಚದುರಂಗನೂ ಆಡ್ತಾ ಇಲ್ಲ. ಏನೋ ಮರದ ನೆರಳಿದೆಯಲ್ಲ ಅಂತ ಇಬ್ರು ಸೇರ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ನಿಮ್ಮನ್ನ ಆಗಿಂದ ಫಾಲೋ ಮಾಡ್ತಾ ಇದ್ದೀನಿ ಗೊತ್ತಾ? ಸ್ವಾಮಿ, ನಮ್ಮಿಬ್ರನ್ನ ಫಾಲೋ ಮಾಡೋದಕ್ಕೆ ತಾವ್ ಯಾರು ಅಂತ? ನಾನು ಅವ್ರ ಗಂಡ ಕಣಯ್ಯ. ಅಲ್ಲ ಕಣೆ, ಮನೆಯಿಂದ ಜಗಳ ಮಾಡ್ಕೊಂಡ್ ಬಂದಿದ್ಲ ಅಂದ್ರೆ ಇಲ್ಲಿ ಯಾವನ್ ಜೊತೆ ಚಕ್ಕಂದ ಆಡ್ತಿದ್ಯಾ? ಇವ್ನ್ ಯಾರು ಅಂತ ತಿಳ್ಕೊಂಡ್ರೆ? ಯಾರು? ಜಾಜಿ ಅವ್ರ ಗಂಡ ಪಾಂಡುರಂಗ ಗಂಡು. ನಿನ್ನ ಸಂಸಾರ ನೆಟ್ಟಗೆ ಮಾಡ್ಬೇಕು ಅಂತ ಮನೆ ಮಂದಿ ಎಲ್ಲ ಸೇರ್ಕೊಂಡು ಒಂದು ಹೊಸ ನಾಟಕ ಮಾಡ್ತಾ ಇದೀವಿ. ಆ ನಾಟಕದ ಪ್ರಕಾರ ನನ್ನ ಪಾತ್ರ ಏನು ಅಂದ್ರೆ, ನೀನೀಗ ಕೊನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ. ಯಥೇಚ್ಛವಾಗಿ ನಿತ್ಯ ಮಾತ್ರಗಳನ್ನ ಸೇವಿಸ್ಬಿಟ್ಟಿದ್ಯಾ. ಹಂಗಾಗಿ ನೀನು ಕೋಮಕ್ಕೆ ಹೋಗ್ಬಿಟ್ಟಿದ್ಯಾ. ನಾನೇನಿಲ್ಲ, ಅಜ್ಜಿ ಕತೆ ಅಂತ ಇದೀನಿ. ನೀ ಅಂತಿದ್ಯಾ? ಹೋಗ್ಬೇಕಂದ್ರೆ ಹೋಗ್ಬೇಕು, ಹೋಗೋ. ಕೋಮಾಗೆ ಅಂದ್ರೆ ಹೇಗ್ ಹೋಗೋದು? ಜಾಜಿ ಸಂಬಲ್ತೀನಿ ಇವ್ರೆ, ನೀವು ಸ್ವಲ್ಪ ಕಣ್ಣು ಮುಚ್ಕೊಡ್ರಿ. ಕಣ್ಬಿಡಿ. असल फिसल का खमजा चढ़ गए मेहनत पड़ा सो मुर्गे अंडा का इस फिक्र रे ಇವನೇ ಸರಿ ಉಳ್ಗಂಡ. ಗಂಡ ಹೆಂಡತಿ ಮತ್ತೆ ಸಿಕ್ಕಾಪಟ್ಟೆ ಜಗಳ. ಗಂಡ ಸರಿ ಇಲ್ಲ ಅಂತ ಹೆಂಡತಿ, ಹೆಂಡತಿ ಸರಿ ಇಲ್ಲ ಅಂತ ಗಂಡ. ಅದಕ್ಕೆ ನಾವೆಲ್ಲ ಸೇರ್ಕೊ ಇವ್ರಿಬ್ರಿಗೂ ರಾಜಿ ಮಾಡಿಸ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಅದಕ್ಕೆ ಅವಳು ಡೆತ್ ನೋಟ್ ಬರ್ದಿಟ್ಟು ಈ ಮುದ್ದೆ ಮಾತ್ರಗಳನ್ನ ಪೆಪ್ಪರ್ಮೆಂಟ್ ತಿಂದು ಕೋಮಕ್ ಹೋಗ್ಬಿಟ್ಲ ಕಣ. ಎಲ್ಲಿದೆ ಡೆತ್ ನೋಟ? ಸಾಮಾನ್ಯವಾಗಿ ಎಲ್ಲಾ ಡೆತ್ ನೋಟ್ಗಳು ದಿಮ್ ಕೆಳಗೆ ಇರ್ತಾವಪ್ಪ, ನೋಡ್ರಿ ಒಂದ್ಸಲ. ಸರ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಸುಮ್ನೆ ನನ್ನ ಹೆಸರು ಈಚೆ ಬರ್ತಾ ಇದೆ. ಇದನ್ನ ಹೆಂಡತಿ ತಾನೆ ಸಿಗ್ನೇಚರ್? ಹೌದು ಸರ್. ಏನ್ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದೆ ಅಂತ ನಿದ್ದೆ ಮಾತ್ರ ತಗೊಂಡಿದ್ದಾರೆ. ಇದ್ರ ಮೇಲೆ ಕೇಸ್ ಫೈಲ್ ಮಾಡಿದ್ರೆ 14 ವರ್ಷ ಕಂಬಿ ಎಣಿಸ್ಬೇಕಾಗತ್ತೆ. ಸರ್, ನಾನು ವರದಕ್ಷಿಣೆ ತಗೊಂಡಿಲ್ಲ, ಆದ್ರೂ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನನ್ನ ಹೆಂಡತಿನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಸರ್. ನಾನು ಸಂಪೂರ್ಣ ಬದಲಾಗಿದ್ದೀನಿ. ಹೆಂಡತಿ ಇಲ್ಲದೆ ಜೀವನ ನಡೆಸೋದು ಕಷ್ಟ ಅಂತ ನನಗೆ ಇವಾಗ ಅರ್ಥ ಆಗಿದೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿನ ಕಾಪಾಡ್ಕೊಡಿ ಡಾಕ್ಟ್ರೆ. ಡಾಕ್ಟ್ರೆ, ಪೇಷಂಟ್ ಕಂಡೀಷನ್ ಹೇಗಿದೆ? ಆಗ್ಲೇನೆ ಇಂಜೆಕ್ಷನ್ ಕೊಟ್ಟಿದ್ದೆ, ಇನ್ನೇನ್ ಜನ ಬರ್ಬೋದು. ಮೋಹಿನಿ, ಕೋಪ ಮಾಡ್ಕೊಂಡ್ರೆ ಏನೇನಾಗುತ್ತೆ ಅಂತ ನನ್ಗೆಲ್ಲ ಗೊತ್ತಾಗಿದೆ. ಇನ್ ಮುಂದೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಸಂಪೂರ್ಣ ಬದಲಾಗಿದ್ದೀನಿ. ನಾವಿಬ್ರು ನಗ್ನತ್ತ ಜೀವನ ಮಾಡೋಣ. ಕಲ್ಲು ತಾಕಿರತ್ತ ಚಾಚಿ ಸಂಬಲ್ತೀನಿ ಅವ್ರೆ. ಅವ್ರಿಬ್ರು ಮಾಡ್ಬಿಟ್ರೆ ನಮ್ ಸಂಸಾರ ನೆಟ್ಟಗಾಗತ್ತೆ ಅಂತ ಹೇಳ್ತಿರಲ್ವಾ? ಬನ್ರಿ ಬನ್ರಿ, ಊಟಿಗೆ ಹೋಗಿ ಬಂದ್ಬಿಡೋಣ. ಅವರಿಬ್ರು ಸಂಸಾರ ನೆಟ್ಟಗಾಗ್ಲಿ ಅಂತ ನಾನು ನಿಮ್ಮ ಹತ್ರ ಹಾಗೆ ಹೇಳಿದ್ದೆ ಅಷ್ಟೇ. ಇನ್ಮೇಲಾದ್ರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರಿ. ಇವನ್ ಅಪ್ಪಿ ತಪ್ಪಿ ವಿಷಯ ತಗೊಳಕ್ ಪ್ರಯತ್ನ ಪಟ್ಟು ನಿಮ್ಮಿಬ್ಬರನ್ನು ಅರೆಸ್ಟ್ ಮಾಡ್ತೀನಿ.